17ನೇ ವಾರ್ಷಿಕ ದಿನಾಚರಣೆಯ ಆಟದಲ್ಲಿ ಕಾರ್ಯಕ್ರಮದ ಪ್ರಯುಕ್ತ ಗ್ರಾಮೀಣ ಯುವ ಜನತೆಗಾಗಿ ಉದ್ಯಮಶೀಲತಾ ಜಾಗೃತಿ ಶಿಬಿರ ಹಾಗೂ ಕಟ್ಟಡ ಕಾರ್ಮಿಕರಿಗೆ ಗುರುತಿನ ಚೀಟಿ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಾಟಿ ವೈದ್ಯರು ಶ್ರೀ ವೆಂಕಟಪ್ಪ ಪಂಡಿತ ಮಾನಜಗೋಡಿಯವರೇ, ಮಂಜಿ ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಶ್ರೀ ಜಿ ಇಬ್ರಾಹಿಂ ಅವರೇ, ಆದಿ ಗ್ರಾಮೋದ್ಯೋಗ ಮತ್ತು ಕೈಗಾರಿಕಾ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಕೈಗಾರಿಕಾ ವಿಭಾಗದ ಉಪನಿರ್ದೇಶಕರಾದಂತಹ ಶ್ರೀ ಸುಮಂತ್ ನಾಯ್ಕ ಅವರೇ, ಕಾರ್ಮಿಕ ನಿರೀಕ್ಷಕರು ಬಂಟ್ವಾಳ ಶ್ರೀ ಪ್ರಸನ್ನ ಕುಮಾರ್ ಅವರೇ, ಬಂಟ್ವಾಳ ಕೈಗಾರಿಕಾ ವಿಸ್ತರಣಾಧಿಕಾರಿಯಾದಂತಹ ಶ್ರೀ ಬಾಲಕೃಷ್ಣ ಭಟ್ ಅವರೇ, ಮಹೇಂದ್ರನಾಥ್ ಅವರೇ, ಈ ಕಾರ್ಯಕ್ರಮದ ಸಂಚಾಲಕರಾದಂತಹ ವರದಪ್ಪ ಶಿವಕಾರ್ಕೋಳಿ ಅವರೇ, ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳೇ, ಈ ಆಟಿ ದಿನ ಒಂದು ವಿಶೇಷವಾದ ದಿನ. ಈ ದಿನದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಪ್ರತಿಯೊಬ್ಬರ ಮನೆಯಲ್ಲಿ ನಡೀತಾ ಇದೆ. ಆಟಿ ದಿನಾಚರಣೆ ತುಳುನಾಡಿನ ಒಂದು ಸಂಸ್ಕೃತಿ. ತುಳುನಾಡಿನಲ್ಲಿ ಈ ಆಟಿ ದಿನದಲ್ಲಿ ವಿಶೇಷವಾದ ಭೂತಾರಾಧನೆ, ಆಟಿಯಲ್ಲಿ ಅಗೇಲು ಹಾಕುವುದು ಮುಂತಾದ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಮಾಡ್ತಾರೆ. ಆಟಿ ತಿಂಗಳಲ್ಲಿ ನಮ್ಮ ಊರಿಗೆ ಬರುವಂತ ಮಾರಿಯನ್ನು ಓಡಿಸುವುದಕ್ಕಾಗಿ ಆಟಿ ಕಳಂಜ ಊರಿನಲ್ಲಿ ಸಂಚಾರ ಮಾಡ್ತಾರೆ. ಈಗ ತಾನೇ ನೀವು ವೇದಿಕೆಯಲ್ಲಿ ನೋಡಿದ್ದೀರಿ ಆಟಿ ಕಳಂಜ. ಆದರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಚಿತ್ರದಲ್ಲಿ ಮಾತ್ರ ನೋಡುವ ಸಂದರ್ಭ ಬರಬಹುದು. ಅಂತಹ ಸಂದರ್ಭ ಬರಬಾರ್ದು ಅಂತ ಹೇಳಿದ್ರೆ ಈ ಆಟಿ ದಿನದಲ್ಲಿ ಬರುವಂತಹ ಆಟಿ ಕಳಂಜ ಇಂತಹ ಒಂದು ವಿಶಿಷ್ಟವಾದ ಆಟಿ ಕಳಂಜದ ಹಿಂದಿನಿಂದಲೂ ಬಂದಂತಹ ಈ ಒಂದು ವೇಷ, ಇದನ್ನು ನಾವು ಉಳಿಸಿ ನಮ್ಮ ಸಂಸ್ಕೃತಿಯಲ್ಲಿ ಇದನ್ನು ಅಳವಡಿಸಿಕೊಳ್ಬೇಕು. ಆಟಿ ತಿಂಗಳಲ್ಲಿ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನು ನಾವು ವಿಶೇಷವಾಗಿ ಮಾಡ್ತೇವೆ. ಕೆಸುವಿನ ಎಳೆಯ ಪತ್ರೊಡೆ, ಹಲಸಿನಕಾಯಿ, ಉಪ್ಪಲ್ಲಿ ಹಾಕಿದ ಹಲಸಿನಕಾಯಿ, ಮತ್ತೆ ಕಣಿಲೆ ಮುಂತಾದ ಹಲವಾರು ಪದಾರ್ಥಗಳನ್ನು ನಾವು ಆಟಿ ದಿವಸಗಳಲ್ಲಿ ಮಾಡಿ ಸೇವಿಸ್ತೇವೆ. ಅದೇ ರೀತಿ ಆಟಿ ಅಮಾವಾಸ್ಯೆ, ಇದು ಒಂದು ವಿಶೇಷವಾದಂತಹ ಅಮಾವಾಸ್ಯೆ. ಈ ತಿಂಗಳ ಆಟಿ ಅಮಾವಾಸ್ಯೆ ದಿವಸ ಮುಂಚಿನ ದಿವಸ ಹಾಳೆ ಮರವನ್ನು ಗುರುತಿಸಿ ಮರು ದಿವಸ ನಾವು ಅದರ ಸಿಪ್ಪೆಯನ್ನು ತಂದು, ಅಂದ್ರೆ ಬೆಳಿಗ್ಗೆ ಮುಂಜಾನೆ 5 ಗಂಟೆ ಒಳಗೆ ನಾವು ಅದನ್ನು ತಂದು ಅದರ ಕಷಾಯ ಮಾಡಿ ಕುಡಿದ್ರೆ ನಮಗೆ ಬರುವಂತ ರೋಗ ರುಜಿನಗಳು ಯಾವುದೇ ರೀತಿಯಲ್ಲಿ ಬರುವುದಿಲ್ಲ. ಆದರೆ ನಾವು ಅದರ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಿ ನಾವು ಅದನ್ನು ತಯಾರಿಸಬೇಕು ಮತ್ತೆ ಸೇವಿಸಬೇಕು. ಅದೇ ರೀತಿ ಹೊಸದಾಗಿ ಮದುವೆಯಾಗುವಂತಹ ಹೆಣ್ಣು ಮಕ್ಕಳು ಗಂಡನ ಮನೆಯಿಂದ ತಾಯಿ ಮನೆಗೆ ಆಟಿ ತಿಂಗಳಲ್ಲಿ ಬಂದು ನಿಲ್ಲುವಂತ ಒಂದು ಸಂಪ್ರದಾಯ ಹಿಂದಿನಿಂದಲೂ ಬಂದಂಥದ್ದು. ಅದು ಈಗ ಕೂಡ ನಡೀತಾ ಇದೆ. ಅದೇ ರೀತಿ ಆಷಾಢ, ಉತ್ತರ ಕನ್ನಡ ಜಿಲ್ಲೆಯಲ್ಲ ಇದನ್ನು ಒಂದು ತಿಂಗಳ ಮೊದಲೇ ಈ ದಿನಾಚರಣೆಯನ್ನು ಆಚರಿಸ್ತಾರೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಒಟ್ಟು ಕಲಾತಂಡ ಇವರಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳು. ಅದೇ ರೀತಿ ಇದರ ಜೊತೆಗೆ ಗ್ರಾಮೀಣ ಯುವ ಜನತೆಗೆ ಉದ್ಯಮಶೀಲತೆ ಜಾಗೃತಿ ಶಿಬಿರ ಹಾಗೂ ಕಟ್ಟಡ ಕಾರ್ಮಿಕರಿಗೆ ಗುರುತಿನ ಶಿಬಿರ. ನಮ್ಮಲ್ಲಿ ಹೆಚ್ಚಿನ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾವಂತ ಯುವ ಜನರು ವಾಸವಾಗಿದ್ದಾರೆ. ಅವರಿಗೆ ಸ್ವ ಉದ್ಯೋಗದ ಮುಖಾಂತರ ಅವರನ್ನು ಕೂಡ ನಮ್ಮಲ್ಲಿ ಎಲ್ಲರೊಟ್ಟಿಗೆ ಸೇರಿಸಿಕೊಂಡು
ಅದೇ ರೀತಿ ಕಟ್ಟಡ ಕಾರ್ಮಿಕರಿಗೆ ಗುರುತಿನ ಚೀಟಿ. ಕಟ್ಟಡ ಕಾರ್ಮಿಕರು ಅಂದ್ರೆ ಈಗಾಗಲೇ ಹೇಳಿದವರು ಕಟ್ಟಡದಲ್ಲಿ ಕೆಲಸ ಮಾಡುವವರು, ಅವರಿಗೆ ಕೂಡ